ಇವತ್ತು ಜಿಗಿ ಜಿಗಿ ಅಂತ ರೆಡಿಯಾಗಿ ನಾನು ಕಾಲೇಜ್ಗೆ ಹೊರಟೆ. ಒಂದ್ ಕಡೆ ಫಿಫ್ತ್ ಇಯರ್ ಕಾಲೇಜ್ ಸ್ಟಾರ್ಟ್ ಆಯ್ತಲ್ಲಪ್ಪ ಅಂತ ಖುಷಿ, ಇನ್ನೊಂದ್ ಕಡೆ ಯಾವಾಗ ಮುಗಿಯುತ್ತಪ್ಪ ಅಂತ ಕಾಯ್ತಾ ಇದ್ದೀನಿ. ಕಾಲೇಜ್ ಬರೋ ಮಧ್ಯದಲ್ಲಿ ನನ್ ಸೀನಿಯರ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ನಾನು ಸೀದಾ ದೊಡ್ಡಿಗೆ ಬಂದು ಕಾಲೇಜ್ ಹೋಗ್ಲೇಬೇಕಲ್ಲ. ಅದೇ ರೀತಿ ಕಾಲೇಜ್ ಒಳಗೋದೆ. ಭಾರತೀಯ ಎಜುಕೇಶನ್ ಟ್ರಸ್ಟ್ ನಂಗೆ ಕಾಲೇಜ್ ಬೇಡ. ಇಲ್ಲಿ ಎಲ್ರಿಗೂ ಒಂದ್ ಚಿಂತೆ ಆದ್ರೆ ಶಾಮಿನಿಗೆ ವಾಟರ್ ಬಾಟ್ಲ್ ಇದೆ ಚಿಂತೆ. ಹೇಗೋ ಇವತ್ತು ಮಧ್ಯಾಹ್ನಕ್ಕೆ ಮನೆ ಕಳ್ಸ್ಬಿಟ್ರು, ಅದೊಂದ್ ಖುಷಿ. ಎಲ್ಲರ ಜೊತೆ ಮಾತಾಡ್ಕೊಂಡು ಸೀದಾ ಕಾಲೇಜ್ ಗೇಟಿಗೆ ಬಂದು ಆಂಟಿ ಹತ್ರ ಮಾತಾಡಕ್ ಹೋದೆ. ಆಂಟಿ ಲಾಂಗ್ ಟೈಮ್ ನೋಸಿ. ನಾಚಿಕೆ ನೋಡ್ರು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಏನೋ ಆಂಟಿನ ಮಾತಾಡ್ಸಿ ಹೊರಟು ರಾಮನಗರಕ್ಕೆ ಬಂದೆ. ರಾಮನಗರದಿಂದ ಮನೆಗ್ ಬಂದ್ರೆ ನಮ್ಮ ಅಮ್ಮನೇ ಇರ್ಲಿಲ್ಲ ಮನೇಲಿ. ನಮ್ಮ ಅಮ್ಮ ಇಲ್ದಿರೋದ್ ಒಂದ್ ಕಡೆ ಆದ್ರೆ ಮನೆ ಕೀ ಕೂಡ ನನ್ನ ಹತ್ರ ಇರ್ಲಿಲ್ಲ. ಆಚೆ ಕುತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಹಂಗೆ ತುಳಸಿ ಅಕ್ಕನ ಮನೆಗೆ ಹೋಗಿ 4 ಪೂರಿ ತಿಂದು ಸೀದಾ ಮನೆಗ್ ಬಂದ್ರೆ ನಮ್ಮ ಅಮ್ಮ ಬಂದಿರುತ್ತೆ ಅಂದ್ರೆ ನಮ್ಮ ಅಮ್ಮ ಅವಾಗ್ಲೂ ಬಂದಿರ್ಲಿಲ್ಲ. ಅದ್ರೆ ಬೇರೆ ನಮ್ಮ ಅಮ್ಮ ವಿಡಿಯೋ ಕಾಲ್ ಮಾಡಿ ಅವ್ರ ಫ್ರೆಂಡ್ಸ್ನೆಲ್ಲ ಪರಿಚಯ ಬೇರೆ ಮಾಡಿದ್ರು. ಎಲ್ರ ಜೊತೆನೂ ಮಾತಾಡಿ ಇನ್ನೇನ್ ಮಾಡಕ್ಕಾಗಲ್ಲ ಅಂತ ಕಾಯ್ಕೊಂಡು ಆಚೆನೆ ಕೂತ್ಕೊಂಡೆ. ಟೈಮ್ ಎಷ್ಟು ಇವಾಗ ನೋಡು, ಟೈಮ್ ಎಷ್ಟು ನೋಡು, 6:45. ನಾನು 2:45 ಮನೆಗೆ ಬಂದಿದ್ದು. 3:45, 4:45, 5:45, 6:45, 4 ಅವರು. ಆ ನಾಯಿಗೂ ನನಗೂ ಡಿಫ್ರೆನ್ಸೇ ಇಲ್ಲ. ಈಗ ನನ್ನ ಚಾನೆಲ್ ಹೆಸರು ಹೇಳ್ಬಿಟ್ಟು ನನ್ನ ನೈಸ್ ಹೊಡೆದ್ಬಿಟ್ರು. ಇವತ್ತಿಗಿಷ್ಟೇ.